ಟಿವಿ9 ಡಿಜಿಟಲ್ನ ಸ್ಪೆಷಲ್ ಸ್ಟೋರಿಗೆ ಸ್ವಾಗತ. ನಾನು ಅವಿನಾಶ್ ಶಿವನ್. ನಿರಂತರವಾಗಿ ಈ ಬಾರಿಯ T20 ವರ್ಲ್ಡ್ ಕಪ್ ಬಗ್ಗೆ ಟಿವಿ9 ಡಿಜಿಟಲ್ನಲ್ಲಿ ನೀವು ಒಂದಷ್ಟು ಡೀಟೇಲ್ಸ್ ಅನ್ನು ನೋಡ್ತಾ ಇದ್ದೀರಾ ಕ್ವಿಕ್ ಆಗಿ. ಸೊ ಇವತ್ತು ಒಂದಷ್ಟು ವಿಚಾರಗಳನ್ನು ಮಾತನಾಡೋಣ. ಮೊದಲನೇದಾಗಿ ಭಾರತ ಪಾಕಿಸ್ತಾನ ಮ್ಯಾಚ್, ಇದ್ರ ಬಗ್ಗೆ ಮಾತನಾಡಲೇಬೇಕು. ಜೊತೆಗೆ ಇಲ್ಲಿ ಇರುವಂಥ ಪಿಚ್ಗಳ ಬಗ್ಗೆ ಮಾತನಾಡಬೇಕು. ಯಾಕಂದ್ರೆ ಈಗಾಗಲೇ ಬಹಳ ಸರ್ಪ್ರೈಸ್ ಆಗಿರುವಂಥ ರಿಸಲ್ಟ್ಗಳು ಬರ್ತಾ ಇದೆ. ಅಫ್ಘಾನಿಸ್ತಾನ ತಂಡ ನ್ಯೂಜಿಲೆಂಡ್ನ 75ಕ್ಕೆ ಆಲ್ಔಟ್ ಮಾಡುತ್ತೆ. ಶ್ರೀಲಂಕಾ ಆಲ್ಔಟ್ ಆಗಿದ್ದು ಕೂಡ ನಾವು ನೋಡಿದ್ವಿ. ಹಾಗೆಯೇ ನಿನ್ನೆ ಶ್ರೀಲಂಕಾ ತಂಡವನ್ನು ಬಾಂಗ್ಲಾದೇಶ ಸೋಲಿಸಿದ್ದು. ಇದೆಲ್ಲವೂ ಕೂಡ ಆ ಡ್ರಾಪ್ ಇನ್ ಪಿಚ್ ಬಗ್ಗೆ ಈಗ ಕಂಪ್ಲೇಂಟ್ ಶುರುವಾಗಿದೆ. ಏನಿದು ಡ್ರಾಪ್ ಇನ್ ಪಿಚ್, ಯಾಕೆ ಇದ್ರ ಬಗ್ಗೆ ಎಲ್ಲರೂ ಕೂಡ ಕಂಪ್ಲೇಂಟ್ ಮಾಡ್ತಿದ್ದಾರೆ? ರೋಹಿತ್ ಶರ್ಮಾ ಕೂಡ ಇದ್ರ ಬಗ್ಗೆ ಮಾತನಾಡಿದ್ದಾರೆ. ಇದ್ರ ಬಗ್ಗೆ ಆಮೇಲೆ ಹೇಳ್ತೀವಿ. ಮೊದಲಿಗೆ ಪಾಕಿಸ್ತಾನ ತಂಡದ ಭವಿಷ್ಯದ ಬಗ್ಗೆ ನಾವು ಮಾತನಾಡಬೇಕು. ಯಾಕಂದ್ರೆ ಈಗಾಗಲೇ ಭಾನುವಾರದ ಮ್ಯಾಚ್ ಬಗ್ಗೆ ಒಂದಷ್ಟು ಬಿಲ್ಡಪ್ ಶುರುವಾಗಿದೆ. ಭಾರತ ಪಾಕಿಸ್ತಾನ ರೈವಲ್ರಿ ಅಂತೂ ಯಾವತ್ತೂ ಕೂಡ ಒಂದು ರೀತಿ ಹೈ ವೋಲ್ಟೇಜ್ ಆಗಿರುತ್ತೆ. ಆದರೆ ಈಗಾಗಲೇ ಮೊದಲ ಪಂದ್ಯವನ್ನು USA ವಿರುದ್ಧ ಬಹಳ ಹೀನಾಯವಾಗಿ ಸೋತಿರುವಂತಹ ಪಾಕಿಸ್ತಾನಕ್ಕೆ ಈಗ ಈ ಟೂರ್ನಿಯಲ್ಲಿ ಮುಂದಿನ ದಾರಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ನಿಮಗೆ ಹೇಳಲೇಬೇಕು. ಯಾಕಂದ್ರೆ ಒಂದು ವೇಳೆ ಭಾರತ ಪಾಕಿಸ್ತಾನವನ್ನು ಸೋಲಿಸಿದ್ರೆ ಖಂಡಿತ ಸೋಲಿಸ್ತಾರೆ, ಅದ್ರ ಡೌಟ್ ಇಲ್ಲ. ಆದರೆ ಸೋಲಿಸುವಂಥ ಸಂದರ್ಭದಲ್ಲಿ ನಾವು ಗಮನಿಸಬೇಕು, ಪಾಕಿಸ್ತಾನ ಈ ಟೂರ್ನಿಯಿಂದ ಔಟ್ ಆಗುವಂಥ ಚಾನ್ಸಸ್ ಇದೆ. ಯಾಕಂದ್ರೆ ಈಗಾಗಲೇ ಮೊದಲ ಪಂದ್ಯವನ್ನು USA ವಿರುದ್ಧ ಅವರು ಸೋತಿದ್ದಾರೆ. ಆದರೆ ಎರಡನೇ ಪಂದ್ಯ ಭಾರತದ ಮೇಲೆ. ಇಲ್ಲಿ ರನ್ ರೇಟ್ ಬಗ್ಗೆ ನಿಮಗೆ ತಿಳಿಸಬೇಕು. ವಿಶೇಷವಾಗಿ ರನ್ ರೇಟ್ ಎಷ್ಟಿದೆ, ಈಗಿನ ಸದ್ಯದ ರನ್ ರೇಟ್ ಅನ್ನು ನೋಡಿದ್ರೆ USA ತಂಡ 2 ಮ್ಯಾಚ್ ಅನ್ನು ಆಡಿದೆ, 2 ಪಂದ್ಯವನ್ನು ಗೆದ್ದು ಈಗ 4 ಪಾಯಿಂಟ್ಗಳ ಜೊತೆಗೆ ಈಗ ಅವರು ಟಾಪ್ನಲ್ಲಿದ್ದಾರೆ. ಸೊ ಅವರ ಬ್ಯಾಟಿಂಗ್ ಒಂದು ರನ್ ರೇಟ್ ಒಂದು ನೋಡೋದಾದ್ರೆ +0.626 ಇದೆ. ಹಾಗೆ ಭಾರತ 2ನೇ ಸ್ಥಾನದಲ್ಲಿರೋದು. ಯಾಕಂದ್ರೆ ನಾವು ಆಡಿರುವಂಥದ್ದು ಒಂದು ಪಂದ್ಯವನ್ನು ನಾವು ಗೆದ್ದಿದ್ದೀವಿ ಈಗಾಗಲೇ ಐರ್ಲೆಂಡ್ ವಿರುದ್ಧ. ಸೊ ನಮ್ಮ ಒಂದು ನೆಟ್ ರನ್ ರೇಟ್ ಏನಿದೆ ಅದು +3.065 ಇದೆ. ಅದರಲ್ಲಿ ಯಾವುದೇ ಸಂಶಯ, ಅನುಮಾನ, ಭಯ ಯಾವುದೂ ಕೂಡ ಪಡಬೇಕಾಗಿಲ್ಲ. ಆದರೆ ಪಾಕಿಸ್ತಾನದ ಕಥೆ ಏನು? ಪಾಕಿಸ್ತಾನ ಈಗಾಗಲೇ 4ನೇ ಸ್ಥಾನದಲ್ಲಿದೆ. ಅವರು ಕೆನಡಾಗಿಂತ ಕೆಳಗಿದ್ದಾರೆ. ಕೆನಡಾ 2 ಪಂದ್ಯ ಆಡಿದೆ, 1 ಪಂದ್ಯವನ್ನು ಸೋತಿದೆ, 1 ಪಂದ್ಯವನ್ನು ಗೆದ್ದಿದೆ. ಅವರು ಕೆನಡಾಕ್ಕಿಂತ ಕೆಳಗಿದ್ದಾರೆ. 4ನೇ ಸ್ಥಾನದಲ್ಲಿ ಪಾಕಿಸ್ತಾನ ಇದೆ. ಇನ್ ಕೇಸ್ ಏನಾದರೂ ಭಾರತದ ವಿರುದ್ಧ ಪಾಕಿಸ್ತಾನ ಸೋತ್ರೆ ಏನಾಗುತ್ತೆ? 2ಕ್ಕೆ 2 ಪಂದ್ಯವನ್ನು ಕೂಡ ಪಾಕಿಸ್ತಾನ ಸೋತಾಗುತ್ತೆ. ಆಗ ಅವರಿಗೆ ಇರುವಂಥ ಎದುರಾಳಿಗಳು ಒಂದು ಐರ್ಲೆಂಡ್, ಇನ್ನೊಂದು ಕೆನಡಾ ಮುಂದಿನ 2 ಪಂದ್ಯದಲ್ಲಿ. ಇಲ್ಲೊಂದು ವಿಚಾರ ಏನು, 2 ಕೂಡ ಡಲ್ ಟೀಮ್ ಇದೆ, ಆರಾಮಾಗಿ ಗೆಲ್ಬೋದು ಪಾಕಿಸ್ತಾನ ಅಂತ ಅನಿಸ್ಬೋದು. ಬಟ್ ಈವನ್ 1.5 ತಿಂಗಳಿನ ಹಿಂದೆ ಇದೇ ಐರ್ಲೆಂಡ್ ವಿರುದ್ಧ ಪಾಕಿಸ್ತಾನ T20 ಪಂದ್ಯವನ್ನು ಸೋತಿತ್ತು. ಹಾಗಾಗಿ ಸಹಜವಾಗಿ ಒಂದು ಮೈಂಡಲ್ಲಿ ಇರುತ್ತೆ, ನಾವು ಇವರ ವಿರುದ್ಧ ಸೋತಿದ್ದೀವಿ, ಈಗಾಗಲೇ ಕೆನಡಾ ವಿರುದ್ಧ ಸೋತಿದ್ದೀವಿ, ಭಾರತ ವಿರುದ್ಧ ಕೂಡ ಏನಾದರೂ ಸೋತಂಥ ಸಂದರ್ಭದಲ್ಲಿ ಆ ಒಂದು ಬ್ಯಾಕ್ ಫುಟ್ ಇರುತ್ತೆ, ಮೈಂಡ್ನಲ್ಲಿ ಇರುತ್ತೆ. ನಾವು 2 ಪಂದ್ಯವನ್ನು ಸೋತಿದ್ದೀವಿ, ಜೊತೆಗೆ ಐರ್ಲೆಂಡ್ ವಿರುದ್ಧ ನಾವು 1.5 ತಿಂಗಳ ಹಿಂದೆ ಸೋತಿದ್ದೀವಿ ಅನ್ನೋದು. ಮೇ ಬಿ ಆ ಪಂದ್ಯ ಕೂಡ ಅಷ್ಟು ಈಸಿಯಾಗಿರಲ್ಲ. ಹಾಗೇನೆ ಐರ್ಲೆಂಡ್ ಆದಮೇಲೆ ಕೊನೆಯ ಪಂದ್ಯ ಕೆನಡಾ. ಮೇ ಬಿ ಆ ಒಂದು ಪಂದ್ಯವನ್ನು ಗೆಲ್ಲುವಂಥ ಚಾನ್ಸಸ್ ಹೆಚ್ಚಾಗಿರುತ್ತೆ ಪಾಕಿಸ್ತಾನ ತಂಡಕ್ಕೆ. ಸೊ ಮುಂದಿನ ದಾರಿ, ಯಾಕಂದರೆ ಇವರು ಏನಾದರೂ ಮುಂದಿನ ಸ್ಟೇಜ್ಗೆ ಹೋಗಬೇಕು ಅಂತ ಹೇಳಿದ್ರೆ ಸೂಪರ್ 8ಗೆ ಒಂದು 3 ಪಂದ್ಯಗಳನ್ನು ಗೆದ್ದರೆ ಸೇಫ್. 2 ಪಂದ್ಯ ಗೆದ್ದರೆ ರನ್ ರೇಟಲ್ಲಿ ನೋಡಬೇಕಾಗುತ್ತೆ. ಇನ್ ಕೇಸ್ ಏನಾದರೂ ಈಗಾಗಲೇ USA ಮೇಲೆ ಸೋತಿರುವಂಥ ಪಾಕಿಸ್ತಾನ ಭಾರತದ ಮೇಲೆ ಸೋತು ಐರ್ಲೆಂಡ್ ಮೇಲೂ ಕೂಡ ಸೋತ್ರೆ ಕೇವಲ 1 ಪಂದ್ಯವನ್ನು ಗೆದ್ದ ಹಾಗಾಗುತ್ತೆ. 2 ಪಾಯಿಂಟ್ ಅವರ ಬಳಿ ಇರುತ್ತೆ. ಸೊ ಆ ಕಾರಣಕ್ಕೆ ಅವರು ಟೂರ್ನಿಯಿಂದ ಹೊರಬೀಳುವಂಥ ಸಾಧ್ಯತೆ ಇದೆ. ಇನ್ನೊಂದು ಕಡೆ ನಾವು ಈ USA ಆ್ಯಂಗಲ್ನಿಂದ ನೋಡೋದಾದರೆ USA ಈಗಾಗಲೇ ಮೊದಲ ಪಂದ್ಯವನ್ನು ಕೆನಡಾ ವಿರುದ್ಧ ಗೆದ್ದಿದೆ. ಈಗಾಗಲೇ ಪಾಕಿಸ್ತಾನ ವಿರುದ್ಧ ಕೂಡ ಅವರು 2ನೇ ಮ್ಯಾಚ್ ಗೆದ್ದಿದ್ದಾರೆ. ಇನ್ನಿರೋದು 2 ಮ್ಯಾಚ್, ಒಂದು ಭಾರತದ ವಿರುದ್ಧ, ಇನ್ನೊಂದು ಐರ್ಲೆಂಡ್ ವಿರುದ್ಧ. ಈಗ ಇರುವಂಥ ಫಾರ್ಮನ್ನು ನೋಡಿದ್ರೆ, USA ಆಡ್ತಿರುವಂಥ ರೀತಿಯನ್ನು ನೋಡಿದ್ರೆ ಖಂಡಿತ ಅವರು ಐರ್ಲೆಂಡನ್ನು ಹೊಡಿಬೋದು ಅಂತ ಒಂದು ಬ್ಯಾಲೆನ್ಸ್ ಆ ಟೀಮ್ನಲ್ಲಿ ಕಂಡು ಬರ್ತಾ ಇದೆ. ಬ್ಯಾಟಿಂಗೂ ಇದೆ, ಬೌಲಿಂಗಿಗೆ ಬೌಲಿಂಗೂ ಕೂಡ ಇದೆ, ಜೊತೆಗೆ USA ಕಂಡೀಷನ್ನಲ್ಲಿ ಅವರು ಆಡ್ತಾ ಇದ್ದಾರೆ. ಇನ್ ಕೇಸ್ ಅವರು ಏನಾದರೂ ಐರ್ಲೆಂಡ್ ವಿರುದ್ಧ ಗೆದ್ದಂಥ ಟೈಮ್ನಲ್ಲಿ ಅವರು 3 ಮ್ಯಾಚನ್ನು ಗೆದ್ದ ಹಾಗಾಗುತ್ತೆ. ಅದು ಕೂಡ ಪಾಕಿಸ್ತಾನವನ್ನು ಟೂರ್ನಿಯಿಂದ ಹೊರಗಡೆ ಹಾಕುತ್ತೆ. ಹಾಗಾಗಿ ಲೀಗ್ ಹಂತದಲ್ಲೇ ಪಾಕಿಸ್ತಾನ ತಂಡ ಹೊರಬೀಳುವಂಥ ಎಲ್ಲ ಸಾಧ್ಯತೆಗಳು ದಟ್ಟವಾಗಿದೆ. ಹಾಗಾಗಿ ಭಾನುವಾರದ ಪಂದ್ಯ ಭಾರತ ವಿರುದ್ಧ ಏನವರು ಆಟ ಆಡ್ತಾರೆ, ಸೊ ಅದರಲ್ಲಿ ಅವರಿಗೆ ಗೆಲ್ಲೇಬೇಕು. ಒಂದು ವೇಳೆ ಸೋತರೆ ಬಹುತೇಕ ಅವರ ಟೂರ್ನಿಯ ಆಸೆ ಮುಗಿದು ಹೋಗುತ್ತೆ. ಸೊ ಇದು ಸದ್ಯ ಪಾಕಿಸ್ತಾನದ ಪರಿಸ್ಥಿತಿ. ಬೆಟ್ಟ ಎಲ್ಲ ಹತ್ತಿದ್ರು, ಮಿಲಿಟರಿ ಲೆವೆಲ್ ಟ್ರೈನಿಂಗ್ ಎಲ್ಲ ಮಾಡಿದ್ರು, ಬಟ್ ಆರಂಭದಲ್ಲಿ ಲೀಗಲ್ಲೇ ಔಟ್ ಆಗುವಂಥ ಚಾನ್ಸಸ್ ಇದೆ. ಅಂಥ ಒಂದು ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ 1 ಪಂದ್ಯ ಸೋತು ಈಗ ಫೇಸ್ ಮಾಡ್ತಾ ಇದೆ. ಹಾಗಾದರೆ ಡ್ರಾಪ್ ಇನ್ ಪಿಚ್ ಬಗ್ಗೆ ಆರಂಭದಲ್ಲೇ ನಾನು ಹೇಳಿದೆ, ಯಾಕೆ USA ಪಿಚ್ ಬಗ್ಗೆ ಕಂಪ್ಲೇಂಟ್ ಕೇಳಿ ಬರ್ತಾ ಇದೆ ಅಂತ. ಡ್ರಾಪ್ ಇನ್ ಪಿಚ್ ಅನ್ನೋದು ಈಗಾಗಲೇ ಅಲ್ಲಿನ ಬಹುತೇಕ ಪಿಚ್ಗಳು, ನಸಾವ್ ಇರ್ಬೋದು, ಡಲಾಸ್ ಇರ್ಬೋದು, ಎಲ್ಲ ಕಡೆ ಕೂಡ ಆ ಸ್ಟೇಡಿಯಂಗಳು ರೆಡಿಯಾಗಿ ಭಾಳ ಟೈಮ್ ಆಗಿಲ್ಲ. ಇನ್ನೂ ಭಾಳಷ್ಟು ಕ್ರಿಕೆಟ್ ಆಗಬೇಕದು. ಎಲ್ಲ ಒಂದು ಕಡೆ T20 ಅಂತ ವರ್ಲ್ಡ್ ಕಪ್ ಟೂರ್ನಿಗೆ ಭಾಳ ಬೇಗ ಆಯ್ತಾ ಈ ಪಿಚ್ಗಳನ್ನು ಯೂಸ್ ಮಾಡಿರೋದು ಅಂತ. ಅನ್ಈವನ್ ಬೌನ್ಸ್ ಇದೆ. ರೋಹಿತ್ ಶರ್ಮಾ ಕೂಡ ಹೇಳಿದ್ರು, ಅವರು ಇಂಜುರಿ ಮಾಡಿಕೊಂಡ್ರು, ಶೋಲ್ಡರ್ ಇಂಜುರಿ ಆಯಿತು. ಇದಕ್ಕೆ ಕಾರಣ ಪಿಚ್ನಲ್ಲಿರುವಂಥ ಅನ್ಈವನ್ ಬೌನ್ಸ್. ಯಾವ ಬಾಲ್ ಹೇಗೆ ಪಿಚ್ ಆಗಿ ಬರುತ್ತೆ ಅನ್ನೋದು ನಮಗೆ ಜಡ್ಜ್ ಮಾಡೋಕ್ಕಾಗ್ತಾ ಇಲ್ಲ. ಸ್ಪಿನ್ನಲ್ಲೂ ಕೂಡ ಇದೇ ಸಮಸ್ಯೆ ಆಗ್ತಾ ಇದೆ ಅಂತ. ಸೊ ಡ್ರಾಪ್ ಇನ್ ಪಿಚ್ ಬಗ್ಗೆ ಈಗಾಗಲೇ ಪ್ರಶ್ನೆಗಳು ಶುರುವಾಗಿದೆ. ಯಾಕಂದರೆ ನಾವು 2 ತಿಂಗಳ ಹಿಂದೆ IPLನಲ್ಲಿ ನೋಡಿದ್ವಿ, ಫ್ಲಾಟ್ ಪಿಚ್ಗಳಿತ್ತು, 200, 250, 270, 280 ರನ್ ಬಂದಿತ್ತು.
ಆದರೆ ಇಲ್ಲಿ US ಅಲ್ಲಿ ಆ ರೀತಿಯಾಗಿ ಆಗ್ತಾ ಇಲ್ಲ. ಕೆಲವೊಂದು ಪಂದ್ಯದಲ್ಲಿ 100 ರನ್ ಹೊಡೆಯೋಕ್ಕೂ ಕಷ್ಟ ಆಗ್ತಿದೆ. 150 ಹೊಡೆದ್ರೂ ಕೂಡ ಅದನ್ನು ಗೆಲ್ಬಹುದು ಅಂತ ಒಂದು ಚಾನ್ಸಸ್ ಇದೆ. ಸೊ ಪಿಚ್ ಹೇಗಿದೆ ಅಂತ ಗೇಜ್ ಮಾಡೋಕ್ಕೆ ಸಾಧ್ಯ ಆಗ್ತಿಲ್ಲ. ಹಾಗಾಗಿ ಡ್ರಾಪ್ ಇನ್ ಪಿಚ್ ಬಗ್ಗೆ ICC ಬಹಳ ಗಂಭೀರವಾಗಿ ಯೋಚನೆ ಮಾಡಬೇಕು ಅಂತ ಒಂದಷ್ಟು ಮಾಜಿ ಕ್ರಿಕೆಟಿಗರು ಕೂಡ ಹೇಳ್ತಿದ್ದಾರೆ. ಇಂಥ ಪಿಚ್ನಲ್ಲಿ ಆಟ ಆಡೋದು ಅಷ್ಟು ಸುಲಭ ಅಲ್ಲ, ಇಂಜುರಿ ಆಗುವಂಥ ಸಾಧ್ಯತೆ ಇದೆ ಅಂತ. ಹಾಗಾದರೆ ಭಾರತ ಮತ್ತು ಪಾಕಿಸ್ತಾನ ವಿರುದ್ಧ ನಡೆಯುವಂಥ ಈ ಭಾನುವಾರದ ಮ್ಯಾಚ್ಗೆ ಪಿಚ್ ಹೇಗಿರುತ್ತೆ ಅನ್ನೋದು ಕೂಡ ಈಗ ಪ್ರಶ್ನೆ. ಖಂಡಿತ ಒಂದು ಕಾಂಪಿಟೇಟಿವ್ ಪಿಚ್ಚನ್ನು ICC ಮಾಡಿರುತ್ತೆ ಅನ್ನೋ ನಂಬಿಕೆ ಕ್ರೀಡಾಭಿಮಾನಿಗಳಲ್ಲೂ ಕೂಡ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ಪಾಕಿಸ್ತಾನದ ಭವಿಷ್ಯದ ಬಗ್ಗೆ ಹೇಳಿದ್ವಿ, ಡ್ರಾಪ್ ಇನ್ ಪಿಚ್ ಬಗ್ಗೆ ಕೂಡ TV9 ಸ್ಪೆಷಲ್ನಲ್ಲಿ ನಿಮಗೆ ಇನ್ಫಾರ್ಮೇಷನ್ ಕೊಟ್ವಿ. ಇನ್ನೊಂದಷ್ಟು ಸ್ಪೆಷಲ್ ಇನ್ಫಾರ್ಮೇಷನ್ ಜೊತೆಗೆ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಮುಂದೆ ಬರ್ತೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.